ನಮಸ್ಕಾರ ಮಿತ್ರ ಬಂಧುಗಳೇ, ಅದು ಭಾರತೀಯರ ರಕ್ತವನ್ನು ಹಿಂಡಿ ಹಿಂಸಿಸುತ್ತಿರುವ ಕಾಲ. ಬ್ರಿಟಿಷರು ಹಿಂಡುಗಳಾಗಿ ಹಂದಿಗಳ ತರ ವ್ಯಾಘ್ರರಾಗಿ ವರ್ತಿಸುತ್ತಿರುವ ಕಾಲ. ಬಿಳಿ ಹಂದಿಗಳ ಹಿಂಡಿಗೆ ಸೆಡ್ಡು ಹೊಡೆದು ನಿಂತು ಸೈನ್ಯವನ್ನು ಕಟ್ಟಿ ಭಾರತದ ಎಲ್ಲೆಡೆ ಯುವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕಿಚ್ಚನ್ನಬಿಸಿದವರೇ ಸುಭಾಷ್ ಚಂದ್ರ ಬೋಸ್. ಬಂಧುಗಳೇ, ಸುಭಾಷ್ ಚಂದ್ರ ಬೋಸ್ ಅಂದಾಕ್ಷಣ ನಮ್ಮಲ್ಲಿ ಕೇಳಿ ಬರೋದು ಒಂದೇ ಘೋಷವಾಕ್ಯ: ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸುತ್ತೇನೆ ಅನ್ನುವ ಒಂದು ಅಘೋರ ವಾಕ್ಯ. ಈ ಒಂದು ವಾಕ್ಯದಿಂದ ಬ್ರಿಟಿಷರ ವಿರುದ್ಧ ಸೋತು ಸುಣ್ಣಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರರ ಎದೆಯಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸುವ ಪ್ರಯತ್ನ ಮಾಡಿದರು. ಸ್ನೇಹಿತರೆ, ಅದು 19ನೇ ಶತಮಾನದ ಕೊನೆಯ ದಿನಮಾನಗಳು. ಅಂದ್ರೆ 1897 ಜನವರಿ 23 ಒಡಿಸ್ಸಾದ ಕಟಕ್ ಎನ್ನುವ ಪ್ರದೇಶದಲ್ಲಿ ಜಾನಕಿನಾಥ್ ಬೋಸ್ ಮತ್ತು ಪ್ರಭಾವತಿ ಬೋಸ್ ಎಂಬುವ ದಂಪತಿಗಳ 9ನೇ ಪುತ್ರನಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಜನಿಸುತ್ತಾರೆ. ಮೂಲತಃ ಇವರು ಬಂಗಾಳಿಯ ಜನಾಂಗದವರಾಗಿದ್ದು, ಸುಭಾಷ್ ಅವರ ತಂದೆ ಬಂಗಾಳ ಪ್ರಾಂತ್ಯದ ಪ್ರತಿಷ್ಠಿತ ಲಾಯರ್ ಆಗಿರ್ತಾರೆ. ತಮ್ಮ ತಂದೆಯವರೇ ಬಹಳಷ್ಟು ಎಜುಕೇಶನ್ ಪರ್ಸನ್ ಆಗಿದ್ದರಿಂದ ಸುಭಾಷ್ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ಕುಂಟು ಕೊರತೆ ಇರಲಿಲ್ಲ. ಆದ್ದರಿಂದ ಅವರು 1918ರಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿಯ ಸ್ಕಾಟಿಷ್ ಎನ್ನುವ ಚರ್ಚಿನಲ್ಲಿ ತಮ್ಮ BA ಪದವಿಯನ್ನು ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸುಭಾಷ್ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ಗೆ ಹೋದ ಕೆಲವೇ ವರ್ಷಗಳಲ್ಲಿ ICS ಪರೀಕ್ಷೆಯನ್ನು ಎದುರಿಸ್ತಾರೆ. ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಪಡೆದು ICS ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಹುದ್ದೆಗೆ ಸೇರಿಕೊಳ್ತಾರೆ. ಸುಭಾಷ್ ರವರು ಕೆಲಸಕ್ಕೆ ಸೇರಿ ಕೆಲವೇ ವರ್ಷಗಳಲ್ಲಿ ನಾನು ನಮ್ಮ ಶತ್ರುಗಳೊಂದಿಗೆ ಕೆಲಸ ಮಾಡಬೇಕಾ, ನಾನು ನಮ್ಮ ಶತ್ರುಗಳೊಂದಿಗೆ ಸೇರಿ ನಮ್ಮವರ ಮೇಲೆ ನಾನೇ ದಬ್ಬಾಳಿಕೆ ಮಾಡೋದಾ, ಇದೆಂತ ಕೆಲಸ, ನಾವು ಹುಟ್ಟಿ ಬೆಳೆದಿದ್ದು ನನ್ನ ಭಾರತ ಮಾತೆಯ ಮಡಿಲಲ್ಲಿ, ಹೋಗೋದಾದ್ರೆ ನನ್ನ ಭಾರತ ಮಾತೆಗೆ ಪ್ರಾಣ ಹೋಗಲಿ ಎಂದು ಆ ಕೆಲಸವನ್ನೇ ತ್ಯಜಿಸಿಬಿಡ್ತಾರೆ. ನಾನು ಕೆಲಸ ಮಾಡೋದಾದ್ರೆ ನನ್ನ ಭಾರತ ಮಾತೆಗೆ ಮಾತ್ರ ಅಂತ ಹೇಳಿ ಆ ಕೆಲಸವನ್ನು ಬಿಟ್ಟು ಮರಳಿ ಭಾರತಕ್ಕೆ ಹಿಂತಿರುಗಿದ ಸುಭಾಷ್ ರವರು ತಮ್ಮ 24ನೇ ವಯಸ್ಸಿನಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನ ತಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆ ನಂತರ ದಿನಮಾನಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ದೇಶದ ಮೂಲೆ ಮೂಲೆಗಳಲ್ಲೂ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸಿ ಬ್ರಿಟಿಷರನ್ನು ಹೊಡೆದುರುಳಿಸಲು ಹೆಚ್ಚಿನ ಸೈನ್ಯದ ಅವಶ್ಯಕತೆಗಾಗಿ ಬೋಸ್ ಅವರು ಜರ್ಮನಿಗೆ ಪ್ರಯಾಣ ಬೆಳೆಸುತ್ತಾರೆ. ಅಲ್ಲಿ ಹಿಟ್ಲರ್ನ ಮೀಟ್ ಆಗಿ ಸಹಾಯದ ಸಮರ್ಥನೆ ಮಾಡಿಕೊಳ್ತಾರೆ. ಇದಕ್ಕೆ ಸಹಕರಿಸಿದ ಹಿಟ್ಲರ್, ನಾನು ನನ್ನ ಸೈನ್ಯ ಸದಾ ಎಂದಿಗೂ ನಾವು ನಿಮ್ಮ ಬೆಂಬಲಿತರಾಗೇ ಇರುತ್ತೇವೆ ಎಂದು ಹಿಟ್ಲರ್ ಬ್ರಿಟಿಷರ ಎಡೆಮುರಿ ಕಟ್ಟುವುದಕ್ಕೆ ಸಿದ್ಧವಾಗೇ ಬಿಟ್ಟಿದ್ರು. ಇನ್ನೇನು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಬಿಟ್ಟಿತು ಅನ್ನುಕೊಳ್ಳುವಷ್ಟರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರೂ ದಿಗ್ಭ್ರಮಣೆಗೊಳ್ಳುವಂತಹ ದುರಂತಗಳು ಈ ಜಗತ್ತಿನಲ್ಲಿ ಘಟಿಸಿ ಬಂದವು. ಅದುವೇ ರಷ್ಯಾ ಜರ್ಮನ್ ನಡುವೆ ನಡೆದ ವರ್ಲ್ಡ್ ವಾರ್. ರಷ್ಯಾ ಸೇನೆ ಜರ್ಮನ್ ಮೇಲೆ ಅಣಾಸ್ತ್ರವನ್ನು ಪ್ರಯೋಗಿಸಿತು. ಆ ಯುದ್ಧದಲ್ಲಿ ನಮ್ಮ ಸ್ವಾತಂತ್ರ್ಯದ ಕನಸು, ಹಿಟ್ಲರ್ ಜರ್ಮನ್ ನ ಬೆಳೆಸಬೇಕೆನ್ನುವ ಕನಸು ಎಲ್ಲವೂ ಧ್ವಂಸವಾಗಿ ಹೋಯಿತು. ಇದನ್ನು ನೋಡಿ ಮನಸೋಲದ ಸುಭಾಷ್ ಮತ್ತೆ ಮಲೇಷಿಯಾದ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಅವರಿಗೆ ಅಲ್ಲಿ ಒಬ್ಬ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರ ರಾಜ್ ಬಿಹಾರಿ ಬೋಸ್ ಎನ್ನುವ ಸ್ವಾತಂತ್ರ್ಯ ಹೋರಾಟಗಾರನ ಪರಿಚಯವಾಯಿತು. ಇಬ್ಬರು ದಿಗಂತ ಸ್ವಾತಂತ್ರ್ಯ ಹೋರಾಟಗಾರರು ಸೇರಿ ಬ್ರಿಟಿಷ್ ಸರ್ಕಾರಕ್ಕೆ ಟಕ್ಕರ್ ಕೊಡುವಂತೆ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಎನ್ನುವ ಬಲಿಷ್ಠ ಸೈನ್ಯವನ್ನು ಕಟ್ಟಿದರು. ಸುಭಾಷ್ ರವರಿಗೆ ಮತ್ತಷ್ಟು ಸೈನಿಕರ ಅವಶ್ಯಕತೆ ಇತ್ತು. ಭಾರತೀಯ ಆರ್ಮಿಯನ್ನು ಮತ್ತಷ್ಟು ಪ್ರಬಲಗೊಳಿಸಬೇಕಾಗಿತ್ತು. ಹಾಗಾಗಿ ಸೋವಿಯತ್ ಯೂನಿಯನ್ ಕಡೆಗೆ ಪ್ರಯಾಣ ಬೆಳೆಸಬೇಕು ಅನ್ಕೊಂಡ್ರು. ಹಾಗೆ ಪ್ರಯಾಣ ಬೆಳೆಸಿದ ಸುಭಾಷ್ ಮತ್ತು ಸುಭಾಷ್ ರವರ ಸಹಪಾಠಿಗಳು 1945 ಆಗಸ್ಟ್ 18ರಂದು ಸೈದಾನಿನಿಂದ ತೈವಾನಿಗೆ ಪ್ರಯಾಣಿಸಿ ತೈವಾನಿನಿಂದ ಈಗಿನ ಮಂಚೂರಿಯಾಗೆ ಹೋಗಬೇಕೆನ್ನುವ ಎಲ್ಲಾ ಸಿದ್ಧತೆಗಳು ನಡೆದಿತ್ತು. ಆದರೆ ಹೀಗೆಂದುಕೊಂಡು ಪ್ರಯಾಣ ಬೆಳೆಸಿದ ಸುಭಾಷ್ ಭಾರತ ಲೋಕಕ್ಕೆ ಪ್ರಯಾಣವನ್ನು ಸಾಗಿಸಿಬಿಟ್ಟಿದ್ದರು. ಸೈದಾನಿನಿಂದ ಟೇಕ್ ಆಫ್ ಆದ ಯುದ್ಧ ವಿಮಾನ KA-21 ಕೆಲವೇ ಗಂಟೆಗಳಲ್ಲಿ ಓವರ್ಲೋಡ್ನಿಂದ ತಾಂತ್ರಿಕ ದೋಷ ಉಂಟಾಗಿ ನೆಲಕ್ಕೆ ಅಪ್ಪಳಿಸಿತು. ಸುಭಾಷ್ ರವರ ದೇಹ ಬಹಳಷ್ಟು ಜರ್ಜರಿತವಾಗಿ ದೇಹ ಸುಟ್ಟಿದ್ದ ಕಾರಣ ಚಿಕಿತ್ಸೆ ಫಲಕಾರಿಯಾಗದೆ ಈ ಲೋಕವನ್ನು ತ್ಯಜಿಸಿಬಿಟ್ಟಿತ್ತು. ಈ ಬಗ್ಗೆ ವರದಿ ಮಾಡಿದ ಜಪಾನ್ ಮೀಡಿಯಾಗಳು ಸುಭಾಷ್ ರವರು ಪ್ರಯಾಣಿಸುತ್ತಿರುವ ವಿಮಾನ ಕ್ರ್ಯಾಶ್ ಆಗಿ ಸುಭಾಷ್ ರವರು ಭಾರತ ಲೋಕಕ್ಕೆ ತೆರಳಿದ್ದಾರೆ ಎನ್ನುವ ವರದಿಗಳನ್ನು ಹೊರಹಾಕಿದವು. ಈ ವಿಷಯ ತಿಳಿದು ಭಾರತ ಸ್ವತಂತ್ರ
ಸ್ವಾತಂತ್ರ್ಯ ಹೋರಾಟಗಾರರ ಆತ್ಮಸ್ಥೈರ್ಯವೇ ಸತ್ತು ಹೋಯಿತು. ಸುಭಾಷ್ ರವರ ಅಗಲಿಕೆ ಬಹಳಷ್ಟು ಜನರಿಗೆ ಕುತೂಹಲ ಕೆರಳಿಸಿತು. ಈ ಬಗ್ಗೆ ಹಲವಾರು ವಿಶ್ಲೇಷಕರು ಹಾಗೂ ವಾದ ವಿವಾದಗಳು ನಡೆದವು. ಬಹಳಷ್ಟು ಜನ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ಯಾವುದೇ ವಿಮಾನಗಳು ಅವಘಡಿಸಿದ ಯಾವುದೇ ಕುರುಹುಗಳು ಇಲ್ಲ ಎಂದು ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಸಂಶೋಧನೆ ನಡೆಸುವ ಸಲುವಾಗಿ ಭಾರತೀಯ ಕಾಂಗ್ರೆಸ್ ಸರ್ಕಾರ 2 ತಂಡ ಸಮಿತಿಯನ್ನು ರಚಿಸುತ್ತೆ. ಆ ತಂಡ ಸಮಿತಿಗಳು ಯಾವುದೇ ಸಂಶೋಧನೆ ಮಾಡಲಾರದೆ ಸುಭಾಷ್ ರವರು ನಿಜವಾಗ್ಲೂ ವಿಮಾನ ಕ್ರ್ಯಾಶ್ ಆಗಿ ಸಾವನ್ನಪ್ಪಿದರು ಎಂದು ಉಲ್ಲೇಖಿಸುತ್ತೆ. ಮತ್ತೆ ಸುಭಾಷ್ ರವರ ವಿಷಯವಾಗಿ 2000ನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಮತ್ತೊಂದು ತಂಡ ಸಮಿತಿಯನ್ನು ರಚಿಸುತ್ತೆ. ಆ ತಂಡ ಸಮಿತಿಯು ಸತತವಾಗಿ 5 ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಯಾವುದೇ ಕುರುಹುಗಳಿಲ್ಲ ಎಂದು ಮಾಹಿತಿಯನ್ನು ಹೊರಹಾಕ್ತಾರೆ. ಎನಿವೇರ್, ಅದೇನೇ ಆಗಿರ್ಲಿ ಮಿತ್ರ ಬಂಧುಗಳೇ, ಒಬ್ಬ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮಿಂದ ಕಣ್ಮರೆಯಾಗಿ 8 ದಶಕಗಳ ಅಂಚಿಗೆ ಬಂದ್ರು. ಆ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರ ಹೇಗೆ ಕಣ್ಮರೆಯಾದ್ರು ಅನ್ನುವ ಒಂದು ಚಿಕ್ಕ ಮಾಹಿತಿ ಸಹ ನಮ್ಮಿಂದ ಕಂಡು ಹಿಡಿಯುವುದಕ್ಕೆ ಆಗ್ತಿಲ್ಲ ಅಂದ್ರೆ ಅದು ನಮ್ಮ ದೇಶದ ದುರಂತವೇ ಸರಿ. ಗೆಳೆಯರೇ, ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮನ್ನು ಬಿಟ್ಟು ಅಗಲಿರಬಹುದು, ಆದರೆ ಅವರ ಆದರ್ಶ ಗುಣಗಳು, ಅವರ ಮಾರ್ಗದರ್ಶನಗಳು, ಅವರ ನಡತೆ, ವಿನಯತೆ ಪ್ರತಿಯೊಬ್ಬ ಭಾರತೀಯನ ರೋಮ ರೋಮವು ಸುಭಾಷ್ ಚಂದ್ರ ಬೋಸ್ ಅವರ ಅಚ್ಚಳಿಯದ ಹೆಸರನ್ನು ಸ್ಮರಿಸುತ್ತಿರುತ್ತದೆ.